ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೇ ಜೂನ್ 20ರಂದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿ ಆಡುತ್ತೆ. ಇದಕ್ಕಿಂತ ಮುಂಚಿತವಾಗಿ ವೈಭವ್ ಸೂರ್ಯವಂಶಿ ಅವರು ಕೇವಲ 90 ಬಾಲ್ಗಳಲ್ಲಿ 190 ರನ್ ಸಿಡಿಸುವ ಮೂಲಕ ಹೊಸ ವಿಶ್ವ ದಾಖಲೆ ಕೂಡ ವೈಭವ್ ಸೂರ್ಯವಂಶಿ ಅವರು ನಿರ್ಮಿಸಿದ್ದಾರೆ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನ ಇದೀಗ ಹೊಸ ವಿಶ್ವ ದಾಖಲೆ ಕೂಡ ವೈಭವ್ ಸೂರ್ಯವಂಶಿ ಅವರು ನಿರ್ಮಿಸಿದ್ದಾರೆ. ಕೇವಲ 90 ಬಾಲ್ಗಳಲ್ಲಿ 190 ರನ್ ಸಿಡಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ಸಂಚಲನ ಮೂಡಿಸಿದ್ದಾರೆ. ಅದು ಕೂಡ ಕೇವಲ 90 ಬಾಲ್ಗಳಲ್ಲಿ ಎನ್ನುವುದು ತುಂಬಾ ಆಶ್ಚರ್ಯಕರ ವಿಷಯವಾಗಿದೆ. ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಡೆಬ್ಯೂಟ್ ಮಾಡಿ ಮೊದಲ ಬಾಲ್ ನಲ್ಲಿ 6 ಹೊಡೆದಿದ್ರು. ಆದರೆ ಈಗ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನ ವೈಭವ್ ಸೂರ್ಯವಂಶಿ ಅವರು ಕೇವಲ 90 ಬಾಲ್ಗಳಲ್ಲಿ 190 ರನ್ ಸಿಡಿಸಿ ಮಿಂಚಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಈ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ಜೂನ್ 20ರಂದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿ ಆಡುತ್ತೆ. ಇದಕ್ಕೋಸ್ಕರ ನಮ್ಮ ಭಾರತ ತಂಡ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಪ್ರಾಕ್ಟೀಸ್ ಕೂಡ ಶುರು ಮಾಡಿಕೊಂಡಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ನಡೆದಂತ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತದ ಬ್ಯಾಟಿಂಗ್ ಅಬ್ಬರಕ್ಕೆ ಇಂಗ್ಲೆಂಡ್ ಲಯನ್ಸ್ ಕಂಪ್ಲೀಟ್ಲಿ ತತ್ತರಿಸಿ ಹೋಗಿದೆ. ಭಾರತ ಹಾಗೂ ಇಂಗ್ಲೆಂಡ್ ಲಯನ್ಸ್ ನಡುವೆ ನಡೆದಂತ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 348 ರನ್ಗಳಿಗೆ ಆಲ್ ಔಟ್ ಕೂಡ ಆಗಿತ್ತು. ನಂತರ ಇಂಗ್ಲೆಂಡ್ ಲಯನ್ಸ್ ತಂಡ ಕೇವಲ 327 ರನ್ಗಳಿಗೆ ಆಲ್ ಔಟ್ ಕೂಡ ಆಗಿತ್ತು. ಈ ಮೂಲಕ ನಮ್ಮ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 21 ರನ್ಗಳ ಲೀಡ್ ಪಡೆದುಕೊಂಡಿತ್ತು. ನಂತರ ನಮ್ಮ ಟೀಮ್ ಇಂಡಿಯಾ ಎರಡನೇ ಇನ್ನಿಂಗ್ಸ್ ನಲ್ಲಿ ಅದ್ದೂರಿ ಬ್ಯಾಟಿಂಗ್ ಮಾಡಿತ್ತು. ಯಶಸ್ವಿ ಜೈಸ್ವಾಲ್ ಅವರು ತಂಡದ ಪರ 5 ರನ್ ಕಲೆಯಕ್ಕೆ ಹೊರಟಾದ್ರೆ KL ರಾಹುಲ್ ಅವರು ಬರೋಬ್ಬರಿ 64 ಬಾಲ್ಗಳಲ್ಲಿ 50 ಸಿಡಿಸುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು. ಅಭಿಮನ್ಯು ಈಶ್ವರನ್ ಅವರು ಕೂಡ ಕೇವಲ 92 ಬಾಲ್ಗಳಲ್ಲಿ 80 ರನ್ ಸಿಡಿಸುವ ಮೂಲಕ ತಮ್ಮ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಭಾರತ ತಂಡಕ್ಕೆ ಆಸರೆಯಾಗಿ ನಿಂತರು. ಕರುಣ್ ನಾಯರ್ ಅವರು ಕೇವಲ 16 ಬಾಲ್ಗಳಲ್ಲಿ 15 ರನ್ ಸಿಡಿಸುವ ಮೂಲಕ ತಂಡಕ್ಕೆ ನಿರಾಸೆ ಪ್ರದರ್ಶನವನ್ನು ನೀಡಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಅವರು ಕೇವಲ 78 ಬಾಲ್ಗಳಲ್ಲಿ 42 ರನ್ ಸಿಡಿಸುವ ಮೂಲಕ ತಮ್ಮ ಅತ್ಯುತ್ತಮ ಪ್ರದರ್ಶನದೊಂದಿಗೆ ನಮ್ಮ ಭಾರತ ತಂಡಕ್ಕೆ ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಧನುಷ್ ಕೋಟೆಯನ್ ಅವರು ಕೂಡ ಬರೋಬ್ಬರಿ 108 ಬಾಲ್ಗಳಲ್ಲಿ 9 ರನ್ ಸಿಡಿಸುವ ಮೂಲಕ ತಮ್ಮ ಅತ್ಯುತ್ತಮ ಪ್ರದರ್ಶನದೊಂದಿಗೆ ನಮ್ಮ ಭಾರತ ತಂಡದ ಮೊತ್ತವನ್ನು ಏರಿಸಿದ್ರು. ಅನ್ಶುಲ್ ಕಂಬೋಜ್ ಅವರು ಕೂಡ ಕೇವಲ 86 ಬಾಲ್ಗಳಲ್ಲಿ 50 ಸಿಡಿಸುವ ಮೂಲಕ ಔಟ್ ಆಗಿ ಕೂಡ ಉಳಿದ್ರು. ಈ ಮೂಲಕ ನಮ್ಮ ಭಾರತ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 417 ರನ್ ಕಲೆಯಕ್ಕೆ ಮಿಂಚಿತ್ತು. ನಂತರ ಚೇಸ್ ಮಾಡಲು ಬಂದ ಇಂಗ್ಲೆಂಡ್ ತಂಡ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿ ಹೋಗಿತ್ತು ನಮ್ಮ ಭಾರತ ತಂಡದ ಬೌಲಿಂಗ್ ಅಬ್ಬರಕ್ಕೆ. ಅದರಂತೆ ಮೊದಲ ಸ್ಲಾಟ್ ನಲ್ಲಿ ಬಂದ ಟಾಮ್ ಹೈನೆನ್ಸ್ ಅವರು ಕೇವಲ 88 ಬಾಲ್ಗಳಲ್ಲಿ 50 ಸಿಡಿಸುವ ಮೂಲಕ ತಮ್ಮ ಅದ್ಭುತ ಪ್ರದರ್ಶನದೊಂದಿಗೆ ಇಂಗ್ಲೆಂಡ್ ಲಯನ್ಸ್ ತಂಡಕ್ಕೆ ಆಸರೆಯಾಗಿ ನಿಂತರು. ಬೆನ್ ಮೆಕ್ಕಿನಿ ಅವರು ಕೂಡ 12 ರನ್ ಸಿಡಿಸುವ ಮೂಲಕ ತಮ್ಮ ಬ್ಯಾಟ್ ಪರ್ಫಾರ್ಮೆನ್ಸ್ ನೊಂದಿಗೆ ತಂಡಕ್ಕೆ ನಿರಾಸೆಯಾಗಿ ನಿಂತರು. ಎಮಿಲಿಯೋ ಗಾಯ್ ಅವರು ಕೇವಲ 117 ಬಾಲ್ಗಳಲ್ಲಿ 71 ರನ್ ಸಿಡಿಸುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು. ಜೋರ್ಡನ್ ಕಾಕ್ಸ್ ಅವರು ಕೂಡ ತಮ್ಮ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ನೀಡಿದ್ರು. ಕೇವಲ 65 ಬಾಲ್ಗಳಲ್ಲಿ 45 ರನ್ ಸಿಡಿಸುವ ಮೂಲಕ ತಮ್ಮ ಅದ್ಭುತವಾದ ಪ್ರದರ್ಶನದೊಂದಿಗೆ ಇಂಗ್ಲೆಂಡ್ ಲಯನ್ಸ್ ತಂಡವನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸಿದ್ರು. ಈ ಮೂಲಕ ಇಂಡಿಯಾ ಹಾಗೂ ಇಂಗ್ಲೆಂಡ್ ಲಯನ್ಸ್ ನಡುವೆ ನಡೆದಂತ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾದ ಪ್ರದರ್ಶನ ನೀಡಿತ್ತು. ಇಂಗ್ಲೆಂಡ್ ತಂಡವು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡಿ ಮಿಂಚಿತ್ತು. ಈ ಮೂಲಕ ಎರಡನೇ ಪ್ರಾಕ್ಟೀಸ್ ಟೆಸ್ಟ್ ಪಂದ್ಯ ಡ್ರಾ ಕೂಡ ಆಯಿತು.